ಫೈನಲಿ ಮ್ಯಾಮ್, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದಕ್ಕಿಂತ ಒಗ್ಗಟ್ಟಿಲ್ಲ ಅನ್ನೋಂಥ ಚರ್ಚೆ ಮಾತು ಕೇಳಿ ಬರ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ಒಗ್ಗಟ್ಟಿದೆ ಅನಿಸುತ್ತಾ? ಸ್ಟಾರ್ಗಳು ಸಪೋರ್ಟ್ ಮಾಡ್ತಾರೆ ಅನಿಸುತ್ತಾ? ಇಲ್ಲ ಅವ್ರವ್ರದ್ದೇ ಸ್ಟಾರ್ಗಳ ಅಭಿಮಾನಿಗಳು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಪ್ಪ. ಯಾಕೆ ಇದೇ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಆ್ಯಂಡ್ ಈವನ್ ಸಾಕಷ್ಟು ಜನ ಹೀರೋಯಿನ್ಗಳು, ಇದೇ ರಮ್ಯಾ ಮ್ಯಾಮ್ ಆಗಿರ್ಬೋದು, ಎಷ್ಟು ಸಿನಿಮಾಗಳಿಗೆ ಅವ್ರದ್ದಲ್ಲದ ಸಿನಿಮಾಗಳಿಗೆ ಬಂದು ಅವರೆಲ್ಲರಿಗೂ ಸಪೋರ್ಟ್ ಮಾಡಿದಾರಲ್ವಾ. ಸೊ ಹಾಗೇನಿಲ್ಲ. ಏನು ಗೊತ್ತಾ, ನಂಗೆ ಒಂದು ಏನಂದರೆ ಸಾಮಾನ್ಯ ಜ್ಞಾನ ಇರ್ಬೇಕು ನಮಗೆಲ್ರಿಗೂ. ಮನೆಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುತ್ತೆ. ನಮ್ಮ ಮನೇಲಿ ನಾವು ರಕ್ತ ಹಂಚ್ಕೊಂಡು ಹುಟ್ಟಿರೋರ ನಡುವೆನೇ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಬೇರೆ ಬೇರೆ ಮನಸ್ಥಿತಿಗಳಿರುತ್ತೆ, ವೈಮನಸ್ಯ ಇರುತ್ತೆ. ಅಂಥದ್ರಲ್ಲಿ ಒಂದು ಇಂಡಸ್ಟ್ರಿ ಅಂತ ಅಂದರೆ ಎಷ್ಟು ಸಾವಿರಾರು ಲಕ್ಷಾಂತರ ಜನ ಇರ್ತಾರೆ. ಒಬ್ಬೊಬ್ರು ಮನಸ್ಥಿತಿ ಬೇರೆ ಇರುತ್ತೆ. ಚಿಕ್ಕ ಪುಟ್ಟ ವೈಮನಸ್ಯ, ಚಿಕ್ಕ ಪುಟ್ಟ ಬೇಸರಗಳು ಅದು ಇದ್ದೇ ಇರುತ್ತೆ. ಅದನ್ನು ಅಷ್ಟೊಂದು ಒಂಥರ ವೈಕರಿಸೋ ಅಂಥ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ ಆ್ಯಂಡ್ ಮೀಡಿಯಾ ಇಂದನೇ ಚಿಕ್ಕದು ದೊಡ್ಡದಾಗುತ್ತೆ. ಯಾಕಂದ್ರೆ ಎಲ್ಲ ಗೊತ್ತಾಗ್ತಾ ಇದೆ. ನೀವು ಹೇಳ್ತಾ ಇರೋದು ಚಿಕ್ಕದಿರೋದನ್ನು ಏನಾಗುತ್ತೆ ಆಗ್ತಿದೆ ಅಂದ್ರೆ ನೀವು ಹಾಗೆ ಹೀಗೆ ಅಂತ ತೋರ್ಸೋದು ನೋಡಿ, ಅಪ್ಪ ಇದನ್ನ ಎಡಿಟ್ ಮಾಡಲ್ಲ ತಾನೆ. ಸರಿ, ಆಯ್ತು. ಈಗ ಮೀಡಿಯಾ ಇಲ್ಲ ಈಗ ಮೀಡಿಯಾದಿಂದ ಅಂತ ಹೇಳಿದ್ರಿ, ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿ ಅವರು ಬರೋದು ಹೋಗೋದು ಎಲ್ಲವನ್ನೂ ತುಂಬಾ ಅವರು ಕೂಡ ಅದು ಪ್ರಚಾರ ಆಗ್ಬೇಕನ್ನೋಂಥ ಒಂದಿಷ್ಟು ಜನರಿದ್ದಾರೆ. ನೀವು ಕೂಡ ಗಮನಿಸ್ತೀರಿ. ಈಗ ಸಿನಿಮಾಗಳ ಸಂದರ್ಭದಲ್ಲಿ ಸಿನಿಮಾ ಪ್ರಚಾರಕ್ಕಿಂತ ಅವರ ವೈಯಕ್ತಿಕ ಪ್ರಚಾರಕ್ಕೆ ಮೊಬೈಲ್ಗಳನ್ನ ಸೋಷಿಯಲ್ ಮೀಡಿಯಾ ಬಳಸುವಂತ ಸಂಸ್ಕೃತಿ ಕೂಡ ಎಲ್ಲ ಒಂದು ರೀತಿ ಅತಿರೇಕಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಕೆಲವರು ಅಂತ ತುಂಬಾ ಕಡಿಮೆ ಜನ. ಎಲ್ರಿಗೂ ಈಗ ನಾನೇ ನೀವು ಮಾತಾಡಿ ಅಂದಾಗ ಎಷ್ಟು ಹೆಸಿಟೇಟ್ ಮಾಡ್ಕೊಂಡೆ. ಯಾಕಪ್ಪ ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ದೊಂದು ಫ್ಯಾಮಿಲಿ ಇರುತ್ತೆ. ಅನವಶ್ಯಕ ಯಾಕಪ್ಪ ಸುಮ್ಮನೆ ತಲೆ ಮೇಲೆ ಹಾಕೊಳ್ಳೋದು ಅನ್ಸುತ್ತೆ. ಈಗ